Entrado. Sara. Sara. Perdona. ಸನ್ಮಾನ ಕಾರ್ಯಕ್ರಮ ನಡೆಸಿದ್ದಾರೆ. ಆ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕು. ಇತಿಹಾಸದಲ್ಲೇ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಮ್ಮ ಹುನಗುಂದ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ಅಡಿಯಲ್ಲಿ ಹಿರೇಬಾಗವಾಡಿಗೆ ಇರ್ಬೋದು, ಅನೇಕ ಗ್ರಾಮಗಳು ಇವತ್ತು ತಿಮ್ಮಾಪುರ ಆಗಿರ್ಬೋದು, ಹುನಗುಂದ ಆಗಿರ್ಬೋದು, ಹಿರೇಬಾಗವಾಡಿಗೆ ಆಗಿರ್ಬೋದು, ಇವೆಲ್ಲ ಕೂಡ ಒಂದೇ ಸಂಘದ ಅಡಿಯಲ್ಲಿ ಇವತ್ತು ಆಡಳಿತ ನಡೀತಾ ಇತ್ತು. ಬಹುತೇಕ ಅನೇಕ ಜನ ಇಲ್ಲಿಂದ ನಿರ್ದೇಶಕರಾಗ್ತಿದ್ರು, ಆದರೆ ಕೆಲವು ಸರಿ ಆಗಿದ್ದಾರೆ, ಕೆಲವು ಸರಿ ಆಗಿಲ್ಲ. ಇವತ್ತು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಂಘವನ್ನು ನಾವು ಹಿರೇಬಾಗವಾಡಿಗೆ ಪ್ರಾರಂಭ ಮಾಡುವಂಥ ಉದ್ದೇಶ ಏನು ಅಂತಂದ್ರೆ, ಇವತ್ತು ಇಲ್ಲಿ ಇರುವಂಥ ರೈತರಿಗೆ ಬಹುತೇಕ ಹುನಗುಂದ ಅಂದ ತಕ್ಷಣ ದೊಡ್ಡ ಊರು, ಸುಮಾರು 10-15-20 ಸಾವಿರ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂಥ ಹುನಗುಂದ. ಆ ಹುನಗುಂದಕ್ಕೆ ಇವತ್ತು ಇವೆಲ್ಲ ವಿಲೀನ ಆಗಿರೋದ್ರಿಂದ ಇದನ್ನು ಪ್ರತ್ಯೇಕವಾಗಿ ಮಾಡಿದರೆ ಇಲ್ಲಿ ಭಾಗದ ರೈತರಿಗೆ, ಈ ಭಾಗದ ಜನರಿಗೆ, ಈ ಭಾಗದ ಎಲ್ಲರಿಗೂ ಕೂಡ ಎಲ್ಲ ವರ್ಗದ ಜನರಿಗೆ ಇವತ್ತು ಆರ್ಥಿಕವಾದ ನ್ಯಾಯವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಹಿರೇಬಾಗವಾಡಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ ಅನ್ನೋ ಮಾತನ್ನು ನಾನು ಇವತ್ತು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಸಹಕಾರಿ ಸಂಘ ಆಗಬೇಕು ಅನ್ನೋದು ಈ ಭಾಗದ ಕೆಲವಷ್ಟು ಹಳ್ಳಿಗಳು, ಇವತ್ತು ವೀರಾಪುರ ಆಗಿರ್ಬೋದು, ಚಿಕ್ಕಬಾಗವಾಡಿ ಆಗಿರ್ಬೋದು, ಅನೇಕ ಗ್ರಾಮಗಳು. ಯಾಕಂದರೆ ಇಲ್ಲೇ ಪಕ್ಕಕ್ಕೆ ನಿಮಗೆ ಬನ್ನಟ್ಟಿ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ, ಮತ್ತು ಚಿತ್ತವಾಡಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ. ಇಲ್ಲಿ ನಾಗೂರಿಗೆ ಹೋಗ್ರಿ, ನಾಗೂರಿಗೂ ಕೂಡ ನಾಗೂರು ಕೃಷಿ ಪತ್ತಿನ ಸಹಕಾರಿ ಸಂಘ ಕೂಡ ಇದೆ. ಅದು ಹಿರೇಬಾಗವಾಡಿಗೆ ಕೂಡ ಬಹಳಷ್ಟು ಅವಶ್ಯಕತೆ ಇತ್ತು. ಅದರಲ್ಲಿ ವೀರಾಪುರ ಆಗಿರ್ಬೋದು, ಇವತ್ತು ಚಿಕ್ಕಬಾಗವಾಡಿಗೆ 2 ಊರನ್ನು ಮಿಲನ ಮಾಡಿ ಈ ಒಂದು ಸಂಘವನ್ನು ರಚಿಸಿ ಇದರ ಸಂಸ್ಥಾಪಕರಾದಂಥ ಮುತ್ತಣ್ಣ ಕಲ್ಗುಡಿ ಬಹುತೇಕ ಇದನ್ನ ಪ್ರಯತ್ನವನ್ನು ಮಾಡಿದಂಥವರು ಇವತ್ತೇನು ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದಾರೆ. ಎಲ್ಲರ ಒಂದು ಪ್ರಯತ್ನದಿಂದ ಇವತ್ತು ಫಲ ಇವತ್ತು ಸಿಕ್ಕಿದೆ ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ.